ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಕೋಡಿಗಲ್ ರಮೇಶ್, ಚಿಂತಾಮಣಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಪ್ರತಿಷ್ಠಾಪಿಸಿದ್ದ ಅಂಬೇಡ್ಕರ್ ಪುತ್ಥಳಿ ತೆರವು ಮಾಡದಂತೆ ಪ್ರತಿಭಟನೆ ನಡೆಸಿದ ಕಾರಣಕ್ಕೆ 4 ವಿರುದ್ಧ ರೌಡಿ ಪಟ್ಟಿ ತೆರೆಯಲಾಗಿದೆ. ಅಲ್ಲದೆ ತಾವು ಯಾವುದೇ ಕೊಲೆ, ಸುಲಿಗೆ, ಮಾನಭಂಗದಂತಹ ಯಾವುದೇ ಪ್ರಕರಣದಲ್ಲಿ ಭಾಗಿಯಾಗದಿದ್ದರೂ ವಿನಾಕಾರಣ ನನ್ನನ್ನು ಗಡೀಪಾರಿಗೆ ಕುತಂತ್ರಗಳನ್ನು ನಡೆಸಲಾಗುತ್ತಿದೆ ಎಂದು ಆರೋಪಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸರ್ಕಾರಿ ಶಾಲಾ ಜಾಗವನ್ನು ಕಬಳಿಸುವ ಉದ್ದೇಶದಿಂದ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವು ಮಾಡಲಾಗಿದ್ದು, ನ್ಯಾಯ ಕೇಳಿದ್ರೆ ರೌಡಿ ಪಟ್ಟ ಕಟ್ಟುವ ಸಂಸ್ಕೃತಿ ಬೆಳೆಯುತ್ತಿದೆ. ಕಳೆದ 13ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು 10 ದಿನಗಳ ಒಳಗಾಗಿ ಎಲ್ಲ ಸಮಸ್ಯೆಗಳ ಬಗ್ಗೆ ಸಭೆ ಕರೆದು ಚರ್ಚೆ ನಡೆಸಿ ಪರಿಹಾರ ನೀಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಅದು ಈವರೆಗೂ ಈಡೇರದ ಕಾರಣ ಮತ್ತೆ ಒತ್ತಾಯಿಸುತ್ತಿರುವುದಾಗಿ ಹೇಳಿದರು. ಏನಾಗ್ತಾ ಇದೆ ಅಂದರೆ, ನಮ್ಮ ಜಿಲ್ಲೆಯಲ್ಲಿ ತಪ್ಪು ಮಾಡಿದವರನ್ನ ಪ್ರಶ್ನೆ ಮಾಡಿದ್ರೆ ಅವರು ರೌಡಿ ಅಂತ, ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ನಾವು ಪ್ರಶ್ನೆ ಮಾಡಿದ್ರೆ ರೌಡಿ ಅಂತ ಹೇಳ್ತಾರೆ. ಪ್ರಶ್ನೆ ಮಾಡಬಾರ್ದು, ಕೇಳಬಾರ್ದು, ಕಣ್ಣಿದ್ರೂ ಕೂಡ ನೋಡ್ಕೊಂಡಿರಬೇಕು, ಬಾಯಿದ್ರೂ ಕೂಡ ಮಾತಾಡ್ದಿರೇ ಇರಬೇಕು. ಆ ಥರ ಇದ್ದರೆ ಪರವಾಗಿಲ್ಲ. ಅವ್ರು ಬಂದ ತಕ್ಷಣ ಎದ್ದೇಳಿ ನಿಂತ್ಕೋಬೇಕು, ಒಂದು ಸೆಲ್ಯೂಟ್ ಹಾಕಬೇಕು. ಈ ಥರ ಇದ್ದರೆ ಅವ್ರ ಮೇಲೆ ಯಾವುದೂ ಆಕ್ಷನ್ ತಗೊಳ್ಳಲ್ಲ. ಈ ಥರ ಆಗಿ ನಮ್ಮ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎತ್ಗಟ್ಟು ಹೋಗಿದೆ. ಜಿಲ್ಲಾ ಆಡಳಿತ ಆಗಿರ್ಬೋದು, ಏನು ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕುಗಳಲ್ಲಿ ಇರುವಂತಹ ಒಂದು ದೌರ್ಜನ್ಯಗಳು ಇರ್ಬೋದು, ಎಷ್ಟು ಮಾನಭಂಗಗಳಾಗಿದೆ, ಎಷ್ಟು ದೌರ್ಜನ್ಯಗಳಾಗಿದೆ, ಎಷ್ಟು ಕೊಲೆಗಳಾಗಿದೆ ಅನ್ನೋದೆಲ್ಲ ನಾವು 13ನೇ ತಾರೀಕು ಕಾರ್ಯಕ್ರಮ ಮಾಡಿದಾಗ ಆಲ್ ಇಂಡಿಯಾ PSP ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಇದರಲ್ಲಿ ಪಾಂಪ್ಲೆಟಲ್ಲಿ ವಿಸ್ತಾರವಾಗಿ ನೀಟಾಗಿ ಕ್ರಮಸಂಖ್ಯೆಬದ್ಧವಾಗಿ ಹಾಕಿದ್ದೀವಿ. ಆದರೆ ನಮ್ಮ ಜಿಲ್ಲೆಯ DC ಸಾಹೇಬರು ಒಪ್ಕೊಂಡ್ರು. ಅಲ್ಲಿ ಏನಂತ, ನಾನು 10 ದಿವಸ ಒಳಗೆ ಈ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ರು. ಅದೇ ಬಗೆಹರಿಸ್ತಾ ಇಲ್ಲ. ಇದಕ್ಕೆ ಉಂಡಾರಿ ಏನಂದರೆ, ರಾಜಕೀಯ ಒಂದು ಪಿತೂರು ನಡೀತಾ ಇದೆ. ಈ ಪಿತೂರು ಏನಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಗೌರವಾನ್ವಿತ ಸುಧಾಕರ್ ರೆಡ್ಡಿ ಅವರು, ಶಿಕ್ಷಣ ಸಚಿವರು ಸುಧಾಕರ್ ರೆಡ್ಡಿ ಅವರು ಹುನ್ನಾರ ನಡೆಸ್ತಾ ಇದ್ದಾರೆ. ಏನಂದರೆ, ಅವರಿಗೆ ಯಾರೂ ಕೂಡ ಆ್ಯಕ್ಚುಲಿ ಹೇಳಬೇಕಾದ್ರೆ, ಹೇಳಬೇಕಾದ್ರೆ SC ST ಮೈನಾರಿಟಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅವ್ರು ಯಾರೂ ಮುಂದೆ ಬರಬಾರ್ದು. ಅವರು ಒಂಥರ ಜಾತಿವಾದಿ ಒಂದು ನೀತಿಯನ್ನು ಅನುಸರಿಸ್ತಾರೆ. ಸುಮ್ಮನೆ ಕೇಸಲ್ಲಿ ಹಾಕ್ಸೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಾವು ಚಿಂತಾಮಣಿ ತಾಲೂಕಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪುತ್ಥಳಿಯನ್ನು ಯಾರೋ ಇಟ್ಟಿದ್ರು. ಆ ವಿಚಾರದಲ್ಲಿ ಸುಮಾರು 20-25 ದಿವಸ ನಾವು ಧರಣಿ ಮಾಡಿದ್ದೀವಿ. ಆ ಧರಣಿಯಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಎಲ್ಲಿತ್ತು ಅಲ್ಲೇ ಇಡಬೇಕಂತ ನಾವು ಧರಣಿ ಮಾಡಿದ್ದು. ಆದರೆ ಅದಕ್ಕನ್ನು ಪಿತೂರು ಮಾಡಿ ರಾತ್ರಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದರು. ಆ ವಿಚಾರ ಪ್ರಶ್ನೆ ಇದ್ದರೆ ನಮ್ಮ ಮೇಲೆ ರೌಡಿ ಸೀಟ್ರು ಮಾಡಿಸ್ತಾರೆ, ಬೆದರಿಕೆಗಳು ಹಾಕ್ಸ್ತಾರೆ. ಕೆಲವು ಪೊಲೀಸ್ ಅಧಿಕಾರಿಗಳಿಂದ, ಎಲ್ಲ ಪೊಲೀಸ್ ಅಧಿಕಾರಿಗಳು ಅಂತ ನಾವು ಹೇಳಲ್ಲ, ಕೆಲವು ಪೊಲೀಸ್ ಅಧಿಕಾರಿಗಳಿಂದ ನಮ್ಮ ಮೇಲೆ ಕೇಸುಗಳು ಹಾಕಿ ಪಿತೂರು ಮಾಡಿ ಬೆದರಿಕೆಗಳಾಗ್ತಾ ಇದೆ. ಮತ್ತೊಬ್ಬ ಮುಖಂಡ ವಿಜಯ ನರಸಿಂಹ ಮಾತನಾಡಿ, ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ವಿನಾಕಾರಣ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದು, ಇದರ ವಿರುದ್ಧ ಕಳೆದ 13ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿಗಳು ನೀಡಿದ ಭರವಸೆ ಈವರೆಗೂ ಈಡೇರಿಸಿಲ್ಲ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಕ್ರಮ ವಹಿಸುವಂತೆ ಆಗ್ರಹಿಸುವುದಾಗಿ ಹೇಳಿದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.